ಒಟ್ನಲ್ಲಿ ನಿತ್ಯ ಕಾಂಪಿಟೇಷನ್ ಬರ್ದಿರೋ ತರ ಮಾಡಿದ್ರಿ. ಇದು ನಿಮ್ಮಿಂದನೇ ಸಾಧ್ಯ ಆಗಿರೋದು. ನೈನಾ ಮಿಸ್ ಬ್ಯಾಂಗ್ಳೂರ್. ಕಂಗ್ರಾಟ್ಸ್ ನೈನಾ. ಥ್ಯಾಂಕ್ ಯು. ಹೇ, ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ನಮ್ಮ ಮೇಲೇನೆ ಅನುಮಾನನ? ದುಡ್ಡು ತಗೊಂಡು ಮೋಸ ಮಾಡೋರ್ ಹಾಗೆ ಕಾಣ್ತೀವ ನಿನ್ಗೆ? ಡೌಟು ನಿಮ್ ಮೇಲಲ್ಲ, ನಿತ್ಯ ಮೇಲೆ. ಅದು ಅಲ್ದೆ ನಾನು ಈ ಹಿಂದೆ ನೋಡಿದ್ದ ನಿತ್ಯ ಬೇರೆ, ಈಗ ನೋಡ್ತಿರೋ ನಿತ್ಯ ಬೇರೆ. ಆ ಬಿಹೇವಿಯರ್, ಆ ಆಟಿಟ್ಯೂಡ್ ಏನೂ ಇಲ್ಲ. ಮತ್ತೆ ಆಕೆ ನಿತ್ಯ ಅಲ್ಲ ಅಂತ ನಂಗೆ ಡೌಟ್ ಇದೆ. ನಿತ್ಯ ಅಲ್ದಿದ್ರೆ ಗಂಗಾ. ಗಂಗಾ ಯಾರು? ನಮ್ಮ ಯಜಮಾನ್ರು ಜೋಕ್ ಮಾಡ್ತಿದ್ದಾರೆ. ಜೋಕ್? ನಾನ್ ಮೊದ್ಲೇ ಹೇಳಿದ್ನಲ್ಲ, ನಿತ್ಯ ಬದ್ಲಾಗೋಗಿದ್ದಾಳೆ ಅಂತ. ಓಹೋ. ಅದು ಅಲ್ದೆ ಇಷ್ಟೊಂದು ಚೇಂಜಾ? ಅವಳು ಚೇಂಜ್ ಆಗಿರೋದಕ್ಕೆ ನಮ್ ಕೆಲ್ಸ ಈಸಿ ಆಯ್ತು. ತುಂಬಾ ಡೀಟೇಲ್ಸ್ ಹೋಗ್ಬೇಡಿ. ಹೌದು, ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದ್ ನಿಲ್ಸಿ ಇಲ್ಲಿ ಗಮನ ಇಡಿ. ಬೇರೆ ಮಾಡೆಲ್ಸ್ ಮೇಲೆ ಗೆಲ್ಲೋ ಹಾಗೆ ನಿಮ್ ನೈನಾಗೆ ಟ್ರೈನಿಂಗ್ ಕೊಡಿ. ಓಕೆ, ಆಫ್ ಕೋರ್ಸ್. ನಿತ್ಯ ಕಾಂಪೀಟ್ ಮಾಡದೇ ಇದ್ರೆ ನೈನಾನೇ ವಿನ್ನರ್. ನಾವ್ ಹೇಳಿದ್ವಲ್ಲ, ನಿತ್ಯ ಬರಲ್ಲ ಅಂದ್ರೆ ಬರಲ್ಲ. ಒಂದ್ ವೇಳೆ ಬರ್ಬೇಕು ಅನ್ಕೊಂಡ್ರು ಅವಳು ಬಿಡಲ್ಲ. ಅವಳು ಯಾರು? ನಿತ್ಯ. ನಿತ್ಯನ ಬಿಡದೇ ಇರೋದು ಯಾರು? ನಿತ್ಯಾನೇ. ವಾಟ್ ಇಸ್ ದಿಸ್ ಕನ್ಫ್ಯೂಷನ್? ನಿತ್ಯನ ಬರೋಕ್ ಬಿಡಲ್ಲ ಅಂದ್ರೆ ಅವಳಿಗೆ ಮೊದ್ಲಿದ್ದ ಕಾನ್ಫಿಡೆನ್ಸ್ ಈಗಿಲ್ಲ. ಅವಳು ಇಲ್ದಿರೋ ಧೈರ್ಯ ತಂದ್ಕೊಂಡು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಆತ್ಮವಿಶ್ವಾಸ ಅಡ್ಡ ಬರುತ್ತೆ. ಅದೇ ನನ್ ಗಂಡ ಹೇಳಿದ್ದು ಅಲ್ವೇನ್ರಿ? ಶೂರ್ ಅಲ್ವಾ? ನೀವ್ ನಮಗ್ ಕೊಟ್ಟಿರೋ ದುಡ್ಡು ಮೇಲಾಣೆ. ಮತ್ತೆ ಏನ್ ಪ್ರಾಬ್ಲಮ್ ಬರಲ್ಲ ತಾನೆ? ನೋ ಪ್ರಾಬ್ಲಮ್. ಇಫ್ ಪ್ರಾಬ್ಲಮ್ ಕಮಿಂಗ್, ಐ ಆಮ್ ಗೋಯಿಂಗ್. ನಿಮ್ಗೆ ಕುಡ್ದು ಹೆಚ್ಚಾಗಿದೆ, ಸೈಲೆಂಟ್ ಆಗಿ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ನಿತ್ಯ ಕಾಂಪೀಟ್ ಮಾಡೋದು ಇಂಪಾಸಿಬಲ್. ಅವಳು ಬರಲ್ಲ ಅಂದ್ರೆ ಬರಲ್ಲ, ಬರಲ್ಲ ಅಂದ್ರೆ ಬರಲ್ಲ. Are you sure? Yeah, I'm sure. Okay, let's say cheers, baby. Let's say cheers. ಥ್ಯಾಂಕ್ ಯು ಜೈ. ಯು ಆರ್ ದ ಗ್ರೇಟ್ ಮೋಟಿವೇಟರ್. ಹುಲ್ಕಡ್ಡಿನೂ ಕೂಡ ಬಾಣ ತರ ಮಾಡ್ಬಿಡ್ತೀಯ. ಇವಳು ಹುಲ್ಕಡ್ಡಿ ಅಲ್ಲ ಆಂಟಿ, ಬಾಣ. ನಾನ್ ಜಸ್ಟ್ ಏನೋ ಗುರಿ ತೋರಿಸ್ತಿದ್ದೀನಿ ಅಷ್ಟೇ. ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಪ್ರೌಡ್ ಆಫ್ ಯು. ಹೋಗಿ ಫ್ರೆಶ್ ಅಪ್ ಆಗಿ ಜೈ. ಬಾ ಗಂಗಾ. ನೀವು ಬರ್ತಿದ್ದೀರಿ ಅಂತ ಡಿಸೈನರ್ಗೆ ಕಾಲ್ ಮಾಡ್ತೀನಿ. ರಾತ್ರಿ ಕಾಂಪಿಟೇ ಮಾಡಲ್ಲ ಅಂದೋಳು ಬೆಳಿಗ್ಗೆ ಕ್ಯಾಟ್ ವಾಕ್ ಮಾಡಿದ್ಲಲ್ಲ ಚಂದ್ರಿಕಾ. ಅಮ್ಮೋ, ಹೀಗಾದ್ರೆ ಅವ್ರ ಹತ್ರ ನಾವು ತಕೊಂಡ್ ದುಡ್ಡು ಹಾಗೆ ವಾಪಸ್ ಹೋಗುತ್ತೇನೋ. ಮನೆ ಕಟ್ಟಿದ ಹಾಗೆ ಹಬ್ಬ ಆಗಲ್ಲ, ಚಪ್ರ ಹಾಕಿದ ಕೂಡ್ಲೆ ಮದ್ವೆ ಆಗಲ್ಲ. ಫ್ಯಾಷನ್ ಶೋ ಅಂದ್ರೆ ಕ್ಯಾಟ್ ವಾಕ್ ಒಂದೇ ಅಲ್ಲ, ಇನ್ನು ತುಂಬಾ ಇದೆ. ಒಂದೇ ದಿನದಲ್ಲಿ ಅದೆಲ್ಲ ಹೇಗ್ ಮಾಡ್ತಾಳೆ? ಗಂಗಾ ಏನು ಮಾಡಕ್ಕಾಗಲ್ಲ ಅಂದ್ಯಲ್ಲ ನಿತ್ಯ. ನೀನು 1 ತಿಂಗಳಲ್ಲಿ ಕಲ್ತಿದ್ನ ಗಂಗಾ ಒಂದೇ ರಾತ್ರಿಯಲ್ಲಿ ಕಲ್ತಿದ್ದಾಳೆ. ದಟ್ ಇಸ್ ಗಂಗಾ. ಸ್ಟಾಪ್ ಇಟ್ ಮಾಮ್. ಅವಳು ಏನ್ ಮಾಡಿದ್ರು ನನ್ನಷ್ಟು ಚೆನ್ನಾಗಿ ಮಾಡಲ್ಲ. ಕ್ಯಾಟ್ ವಾಕ್ ಅಂತೂ ಮಾಡಿದ್ಲಲ್ಲ, ಬೇರೆದು ಕೂಡ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯು ರಿಲ್ಯಾಕ್ಸ್ ನಿತ್ಯ, ಈ ಸಲ ಕೂಡ ಟೈಟಲ್ ನಿಂದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಲ್ಲ. ಮೇ ಕಮಿಂಗ್ ಮೇಡಮ್? ಎಸ್, ಕಮ್ ಇನ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ಮೇಡಮ್, ನಮ್ ಸರ್ ಜೈಸೂರ್ಯ, ನಮ್ ಮೇಡಮ್ ನಿತ್ಯ ಮೇಡಮ್. ನಾನು ನೀನಿವಾಗ ನಿತ್ಯ. ಅಯ್ಯೋ, ಜೈ ಸರ್ ನಿತ್ಯ ಮೇಡಮ್ ಗೊತ್ತಿಲ್ಲದೆ ಏನು? ಹಲೋ ಸರ್. ಹಲೋ ಮೇಡಮ್, ಪ್ಲೀಸ್ ಸಿಟ್ ಡೌನ್. ಕೂತ್ಕೊಳ್ಳಿ ಸರ್. ನಮ್ ನಾಣಿ ನಿಮ್ಗೆಲ್ಲ ಹೇಳಿರ್ತಾನೆ ಅನ್ಸುತ್ತೆ. ಹೇಳಿದ್ದಾರೆ ಸರ್. ಮೇಡಮ್ ಅವರು ಫ್ಯಾಷನ್ ಶೋ ಪಾರ್ಟಿಸಿಪೇಟ್ ಮಾಡ್ತಿದಾರಂತಲ್ಲ? ಹೌದು ರೀ. ಕಾಂಗ್ರೆಟ್ಸ್ ಮ್ಯಾಮ್.
ಆಲ್ರೆಡಿ 2 times ನೀವೇ ವಿನ್ ಆಗಿದ್ದೀರಾ, ಸೊ ಈ ಸಲ ಕೂಡ ಟೈಟಲ್ ನಿಮ್ದೆ. ಥ್ಯಾಂಕ್ ಯು. ನಂಗೆ ಒಳ್ಳೆ ಡ್ರೆಸ್ ಬೇಕು. ಶೋರ್, ನಿಮಗೆ ಡಿಸೈನ್ ಮಾಡೋದು ಅಂದ್ರೆ ನಮ್ ಕಂಪನಿ 1 ಸ್ಟೆಪ್ ಮೇಲ್ ಹೋದ ಹಾಗೆ. ಪ್ರೆಸ್ಟಿಜಿಯಸ್ ಆಗಿ ತಗೊಂಡು ನಾವು ಡಿಸೈನ್ ಮಾಡ್ತೀವಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಡ್ರೆಸ್ ಚೆನ್ನಾಗಿರ್ಬೇಕು. ಇವಳು ಮತ್ತೆ ವಿನ್ನರ್ ಆಗ್ಬೇಕು. ಶೋರ್ ಸರ್, ಮೇಡಮ್ ಸಕ್ಸಸ್ ಅಲ್ಲಿ ನಾವು ಪಾರ್ಟ್ ಆಗಿರೋದಕ್ಕೆ ನಮಗ್ ತುಂಬಾ ಹೆಮ್ಮೆ ಆಗ್ತದೆ. ನಮ್ ಡಿಸೈನರ್ನ ಕರಿತೀನಿ, 1 ಸೆಕೆಂಡ್. ಸ್ವಲ್ಪ ಕ್ಯಾಬಿನಿಗೆ ಬನ್ನಿ. ಓಕೆ ಮೇಡಮ್. ಯಾ, ರಾಮ್ ಅಂತ ಒಳ್ಳೆ ಡಿಸೈನರ್, ನಿಮಗ್ ಬೇಕಾಗೋ ಡ್ರೆಸ್ ಅವ್ರು ಡಿಸೈನ್ ಮಾಡ್ತಾರೆ. ಮೇಡಮ್, ರಾಮ್, ದಿಸ್ ಇಸ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಜೈ ಸೂರ್ಯ ಅಂಡ್ ಹಿಸ್ ವೈಫ್ ನಿತ್ಯ. ಗೊತ್ತು ಮೇಡಮ್. ಹಾಯ್ ಸರ್. ಹಲೋ ಸರ್. ಹಾಯ್ ಮ್ಯಾಮ್. ಹೇಳಿ ಮೇಡಮ್. ನಿತ್ಯ ಅವರು ಒಂದು ಫ್ಯಾಷನ್ ಶೋಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಸೊ ನಾವು ಡ್ರೆಸ್ ಡಿಸೈನ್ ಮಾಡಿ ಕೊಡ್ಬೇಕು. ಖಂಡಿತ ಮಾಡ್ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಇಲ್ಲ, ನಾಳೆನೇ ಕಾಂಪಿಟೇಷನ್. ಹೌದಾ? ನೋ ಪ್ರಾಬ್ಲಮ್ ಸರ್. ಮೇಡಮ್, ನಾವು ಮೊನ್ನೆ ಡಿಸೈನ್ ಮಾಡಿರೋ ಡ್ರೆಸ್ ಇದೆಯಲ್ಲ, ಅದು ನಿತ್ಯ ಮೇಡಮ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಸರ್ ಸರ್. ಹೇಳಿ ರಾಮ್. ಸಾರಿ ಸರ್. ಏನಕ್ಕೆ? ಆಸ್ ಎ ಸ್ಟಾಫ್ ನಾನು ಇದನ್ನ ಹೇಳಬಾರ್ದು. ನಮ್ಮ ಮೇಡಮ್ಗೆ ನಿಮಗೆ ಡ್ರೆಸ್ನ ಡಿಸೈನ್ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಸ್ವಲ್ಪನೂ ಇಲ್ಲ ಸರ್. ಏನ್ ಸರ್ ನೀವು ಹೇಳೋದು? ಆಲ್ರೆಡಿ ನಾನು ಡಿಸೈನ್ ಮಾಡಿರೋ ಡ್ರೆಸ್ನ ನೈನಾ ಅನ್ನೋ ನಿತ್ಯ ಅವ್ರ ಜೊತೆ ಕಾಂಪೀಟ್ ಮಾಡ್ತಿರೋ ಮಾಡೆಲ್ ಕೊಡ್ತಾರಂತೆ. ನಿಮಗೆ ಯಾವುದೋ ಒಂದು ಚೀಫ್ ಡ್ರೆಸ್ ಡಿಸೈನ್ ಮಾಡಿಕೊಡು ಅಂದರು. ನಿಮ್ಮ ಒಳ್ಳೆತನ ನೋಡಿ ನಿಮಗೆ ಮೋಸ ಮಾಡೋದಕ್ಕಾಗದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರಾಮ್, ನಿಮ್ಮ ಒಳ್ಳೆತನ ನನಗೆ ಇಷ್ಟ ಆಯಿತು. ಈ ಕಾಂಪಿಟೇಷನ್ ಕಾರ್ಪೊರೇಟ್ ವಾರ್ ಆಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಇಟ್ಸ್ ಓಕೆ, ನಾವು ಬೇರೆ ಡಿಸೈನರ್ನ ನೋಡ್ಕೋತೀವಿ. ಸರ್, ಈಗಿದ್ದೀಗಲೇ ಹೊಸ ಡಿಸೈನರ್ ಹುಡುಕಿ ಡ್ರೆಸ್ ಡಿಸೈನ್ ಮಾಡಿಸೋದು ಅಂದ್ರೆ ತುಂಬಾ ಕಷ್ಟ ಸರ್. ಟೈಮ್ ಕೂಡ ಜಾಸ್ತಿ ಇಲ್ಲ ಸರ್. ನಿಜಾನೇ ಸರ್. ಆ ಡ್ರೆಸ್ನ ಡಿಸೈನ್ ಮಾಡೋದಕ್ಕೆ ನನಗೆ 1 ವೀಕ್ ಆಗಿದೆ. ಮೆಷರ್ಮೆಂಟ್ಸ್ ತಗೋಬೇಕು, ಸ್ಕೆಚಸ್ ಮಾಡ್ಕೋಬೇಕು, ಆಮೇಲೆ ಕ್ಲಾತ್ ಸೆಲೆಕ್ಟ್ ಮಾಡಬೇಕು. ಹೀಗೆ ತುಂಬ ಪ್ರೋಸೆಸ್ ಇರುತ್ತೆ. ಏನ್ ಮಾಡೋದು ರೀ? ನಾನು ಹೇಗಾದ್ರೂ ಈ ಸ್ಪರ್ಧೆಲಿ ಗೆಲ್ಬೇಕು. ಇದು ನನ್ನ ಗಂಡನ ಆಸೆ. ಏನಾದ್ರೂ ದಾರಿ ಇದ್ರೆ ಹೇಳಿ. ಅದಕ್ಕೂ ಒಂದು ದಾರಿ ಇದೆ. ಕಡಿಮೆ ಟೈಮಲ್ಲೇ ನಿಮಗೆ ಡ್ರೆಸ್ನ ಡಿಸೈನ್ ಮಾಡ್ಕೊಡೋ ಅಂಥವ್ರು ಒಬ್ರಿದ್ದಾರೆ. ಯಾರು? ನನ್ನ ವೈಫ್ ಗುಂಡಮ್ಮ. ಓ, ನಿಮ್ಮ ವೈಫ್ ಡಿಸೈನರಾ? ಅಲ್ಲ, ಆದರೆ ಅವಳಿಗೆ ತುಂಬ ಟೆಕ್ನಿಕ್ಸ್ ಗೊತ್ತು. ಎಷ್ಟೋ ಸಲ ನಾನು ಅವಳ ಹತ್ರ ಇನ್ಪುಟ್ಸ್ ತೊಗೊಂಡು ಡ್ರೆಸ್ನ ಡಿಸೈನ್ ಮಾಡಿದ್ದೀನಿ. ನೀವು ಓಕೆ ಅಂದರೆ ನಾನು ನನ್ನ ಹೆಂಡತಿ ಬಂದು ಹೆಲ್ಪ್ ಮಾಡ್ತೀವಿ. ಓಕೆ ಏನ್ ಬಾಸ್, ಎಷ್ಟು ದೊಡ್ಡ ಗುಡ್ ನ್ಯೂಸ್ ಹೇಳಿದ್ರಿ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಬೇಗ ನಿಮ್ ವೈಫ್ನ ಕರ್ಸಿ. ಆಗ್ಲಿ ಮ್ಯಾಮ್. ನನ್ನ ಗುಂಡಮ್ಮ ಕಾಲಿಟ್ಲು ಅಂದರೆ ಪ್ರಾಬ್ಲಮ್ಮೇ ಇಲ್ಲ. ಗೆಲ್ಲೋದು ಬಿಟ್ರೆ ಸೋಲೇ ಇಲ್ಲ. ನನ್ನ ವೈಫು ಹಾಗೆ ಬಾಸ್. ಅವಳು ಮನ್ಸ್ ಮಾಡಿದ್ರೆ ಸಕ್ಸಸ್ ಬಿಟ್ರೆ ಫೇಲ್ಯೂರೇ ಇಲ್ಲ. ಗಿವ್ ಮಿ ಹೈ ಫೈ ಮ್ಯಾನ್. ಒಬ್ರಿಗೆ ಹೆಂಡತಿ ಛಲದ ಮೇಲೆ ನಂಬಿಕೆ ಇದೆ, ಇನ್ನೊಬ್ರಿಗೆ ಹೆಂಡತಿ ಕೆಲ್ಸದ ಮೇಲೆ ನಂಬಿಕೆ ಇದೆ. ಈ ಇಬ್ರು ಗಂಡಂದ್ರು ತಮ್ಮ ಹೆಂಡತಿನ ಹೊಗಳೋದು ಕಣ್ಣಿಗೆ ಹಬ್ಬ ಇದ್ದಂಗೆ. ನಿಮ್ ಮೇಡಮು ಮತ್ತೆ ನಮ್ ಮೇಡಮು ಒಂದಾಗ್ತಿದ್ದಾರೆ ಅಂದ್ರೆ ಗೆಲುವು ಗ್ಯಾರಂಟಿ. ಏನಂತೆ ಅವಳ್ದು? ಯಾರವರು? ಸಾರಿ ನಿತ್ಯ. ವಾಟ್ ಡು ಯು ಮೀನ್ ಮಾಮ್? ಪರಿಸ್ಥಿತಿ ನನ್ನ ಕೈ ಮೀರ್ ಹೋಗಿದೆ. ನಥಿಂಗ್ ಇನ್ ಮೈ ಹ್ಯಾಂಡ್ಸ್. ಅಂದ್ರೆ ನೀನೇನ್ ಮಾಡಲ್ವಾ? ಜೈ ಈ ಶೋನ ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದಾನೆ. ಹೇಗಾದ್ರೂ ಗಂಗಾ ಗೆಲ್ಬೇಕು ಅಂತ ಹಠ ಮಾಡ್ತಿದ್ದಾನೆ. ನಾವು ಬೇಡ ಅಂದ್ರೆ ಗಂಗಾ ಹೆಸರಲ್ಲೇ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾನೆ. ಜೈ ಒಪ್ಪದೇ ಇದ್ರೆ ನಾವೇನು ಮಾಡಕ್ಕಾಗಲ್ಲ ನಿತ್ಯ. ಐ ಆಮ್ ಹೆಲ್ಪ್ಲೆಸ್. ಮಾಮ್, ನಿಜ ಏನು ಅಂತ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಏನಮ್ಮ
ನಿಮ್ಮಮ್ಮನೇ ಕೈ ಕೊಟ್ಬಿಟ್ರಲ್ಲ. ಅವಳು ಯಾವ ಹೆಲ್ಪ್ ಮಾಡಲ್ವಂತೆ. ಅಯ್ಯೋ, ನೀನ್ ಹೆತ್ತ ತಾಯಿಯಾಗಿ ಅವ್ರು ಹಾಗೆ ಮಾಡಬಹುದಾ? ತಪ್ಪಲ್ವಾ? ಮತ್ತೆ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಮ್ಮ? ನನ್ ಮಾಮ್ ಹೆಲ್ಪ್ಲೆಸ್ ಇರ್ಬೋದು, ಬಟ್ ನಾನು ಪವರ್ಫುಲ್. ಅದೇ ಏನ್ ಮಾಡ್ತೀಯಾ ಅಂತ. ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮಾತಲ್ಲಮ್ಮ, ಮ್ಯಾಟರ್ ಹೇಳು. ಗಂಗಾ ಶೋಕ್ ಹೋಗ್ತಿದ್ದಂಗ್ ಮಾಡ್ತೀಯಾ? ಮಾಡ್ತೀನಿ. ಹೇಗ್ ತಡಿತ್ಯಾ? ಗಂಗಾ ಪಕ್ಕ ಜೈ ಇದ್ದಾನೆ, ನಾಣಿನೂ ಇದ್ದಾನೆ, ಈಗ ಮತ್ತಿಬ್ರು ಬಂದಿದ್ದಾರೆ. ಅವರೆಲ್ಲ ಗಂಗಾ ಸುತ್ತ ಕಲ್ಲಿನ ಕೋಟೆ ಹಾಕಿದಾರಲ್ಲ. ನೀನೇನೋ ಒಂಟಿ ಜೀವ, ಹೊರಗಡೆ ಪ್ರಪಂಚಕ್ಕೆ ನೀನು ಬದುಕಿದೀಯ ಅಂತನೂ ಗೊತ್ತಿಲ್ಲ. ಹೀಗೆ ಕಳ್ಳಿ ಹಾಗೆ ಅಡ್ಗೆ ಏನ್ ಮಾಡ್ತೀಯಮ್ಮ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನಾನು ಒಬ್ಳೇ ಇರ್ಬೋದು, ಬಟ್ ನನ್ಗೆ ನಾನೇ ಸೈನ್ಯ. ಗಂಗಾ ಸುತ್ತ ಎಷ್ಟು ಜನ ಇದ್ರು, ಎಂತ ಗೋಡೆ ಇದ್ರು ಓಡ್ಕೊಂಡು ಹೋಗ್ತೀನಿ. ಆ ಗಂಗಾನ ತಡಿತೀನಿ. ನಮಗ್ ಬೇಕಾಗಿರೋದು ಅದೇ. ನೀನ್ ಗಂಗಾನ ತಡಿದೇ ಇದ್ರೆ ನಮ್ಗೆ ದುಡ್ಡು ವೇಸ್ಟ್ ಆಗತ್ತೆ. ಸರಿನಮ್ಮ, ಬೇಕಾದ್ರೆ ನಾನು ನನ್ ಗಂಡ ನಿನಗ್ ಸಹಾಯ ಮಾಡ್ತೀವಿ. ನೀನು ನಮ್ ಮಗಳ ತರ ಅಲ್ವಾ? ನನ್ಗೆ ಯಾರ್ ಸಹಾಯನೂ ಬೇಡ. ಮೊದ್ಲು ಅವರು ಡ್ರೆಸ್ ಡಿಸೈನ್ ಮಾಡ್ಬೇಕಲ್ಲ. ರಾತ್ರಿ ಡ್ರೆಸ್ ರೆಡಿ ಆಗ್ಬಿಡತ್ತಾ? ಆಗಲ್ಲ ಅಂದ್ರೆ ಮುಗೀತು. ಮಾಡೋಣ. ಹೇಗೆ ಮೇಡಮ್? ವೆಲ್ ಡನ್, ಫ್ಯಾಂಟಾಸ್ಟಿಕ್ ಗುಂಡಮ್ಮ ಅವರೇ. ನಂಗೆ ಗುಂಡಮ್ಮ ಹೇಳಿರೋ ಡ್ರೆಸ್ ತುಂಬಾ ಇಷ್ಟ ಆಯ್ತು ರೀ. ನಾನು ಅದೇ ಹಾಕೋತೀನಿ. ನನ್ನ ನಂಬಿಕೆನ ಉಳಿಸ್ಬಿಟ್ಟೆ ಕಣೆ, ಥ್ಯಾಂಕ್ ಯು. ಈಗ ನೀವು ನಿಮ್ ಹೆಂಡತಿ ಮೇಲೆ ಇಟ್ಟಿರೋ ನಂಬಿಕೆ ಹೇಗೆ ಉಳಿಯುತ್ತೋ ಹಾಗೆ ನಾಳೆ ನಮ್ ಸಾರು ಮೇಡಮ್ ಮೇಲೆ ಇಟ್ಟಿರೋ ನಂಬಿಕೆ ಕೂಡ ಉಳಿಯುತ್ತೆ. ನಂಗೊಂದು ಹೊಲಿಗೆ ಮಿಷಿನ್ನು, ದಾರ್ದುಂಡೆ, ಟೇಪು, ಕತ್ರಿ ಬೇಕು. ನಾಣಿ ಸಾರ್, ಚಿಟ್ಕಿ ಹೊಡೆಯೋದ್ರೆಲ್ಲ ಅರೇಂಜ್ ಮಾಡ್ತೀನಿ. ಇನ್ನೀವ್ ಹೋಗ್ ಮಲ್ಕೊಳ್ಳಿ. ಬೆಳಗ್ಗೆ ಅಷ್ಟೊತ್ತಿಗೆ ನಾನ್ ಡ್ರೆಸ್ ರೆಡಿ ಮಾಡಿರ್ತೀನಿ. ಅಯ್ಯೋ, ನೀವ್ ಕಷ್ಟ ಪಡ್ತಿದ್ರೆ ನಾವ್ ಹೇಗ್ ನಿದ್ರೆ ಮಾಡೋದು? ನಿಮ್ ಜೊತೆನೇ ಇರ್ತೀವಿ. ಹಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಏನ್ ಮಾಡ್ತಿದ್ದಾರೆ ಚಂದ್ರಿಕಾ ಇವರು? ಫ್ಯಾಷನ್ ಶೋಗೆ ಪ್ರಿಪೇರ್ ಆಗ್ತಿದ್ದಾರೆ. ಆ ಹೊಲಿಗೆ ಮಿಷನ್ ಏನು, ಆ ಓಲ್ಡ್ ಫ್ಯಾಷನ್ ಸೀರೆ ಏನು, ಇವ್ರ ಸಂಭ್ರಮ ನೋಡಿ ಏನ್ ಮಾಡ್ಬಿಡ್ತಾರೋ ಅನ್ಕೊಂಡೆ. ಇವ್ರಿಗೆ ಅದ್ದ ಹಾಗೆ. ಇದು ಗೆಲ್ಲ ಮುಖನ. ನಾವು ಹಾಯಾಗಿ ನಿದ್ರೆ ಮಾಡೋಣ ಬನ್ನಿ. ಚಂದ್ರಿಕಾ ಚಂದ್ರಿಕಾ, ಕತೆ ಕೆಡ್ತು. ಜೈ ಗಂಗಾ ಇಲ್ಲಿಗೆ ಹೊಟ್ಟಿದಾರಂತೆ. ಬರ್ಲಿ, ಅವಳು ಹೇಗ್ ಗೆಲ್ತಾಳೋ ನಾನು ನೋಡ್ತೀನಿ. ಏನ್ ನೀನ್ ನೋಡೋದು? ಅವಳು ಇಲ್ಲಿಗೆ ಬಂದ್ಲು ಅಂದ್ರೆ ನಮ್ಗೆ ದುಡ್ಡು ಕೊಟ್ಟವರು ನಮ್ನ ಮುಗಿಸೋದು ಪಕ್ಕ. ಏನಾದ್ರೂ ಮಾಡಿ ಅವ್ರು ಇಲ್ಲಿಗೆ ಬರ್ದಿದ್ದ ಹಾಗೆ ಮಾಡೋಣ. ಅವ್ರನ್ನ ತಡಿಯೋದು ನನ್ನಿಂದ ನಿಮ್ಮಿಂದ ಆಗೋ ಕೆಲ್ಸ ಅಲ್ಲ. ಅವ್ರನ್ನ ತಡಿಯೋ ಶಕ್ತಿ ಇರೋದು ಒಬ್ರಿಗ್ ಮಾತ್ರ. ಹಲೋ. ಏನಮ್ಮ, ಅವ್ರು ಅಲ್ಲಿಂದ ಹೊರಟಿದಾರಂತೆ, ಹೇಗ್ ಕಳಿಸ್ದೆ? ಅವ್ರನ್ನ ಕಳ್ಸಿದ್ದು ನಾನಲ್ಲ, ನನ್ ಮಾಮ್. ಕಳ್ಸಿದ್ದು ಯಾರಾದ್ರೂ ಆಗ್ಲಿ,
ಆ ಗಂಗಾ ಇಲ್ಲಿ ಬಂದು ಶೋನಲ್ಲಿ ಸೋತ್ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ವೇನಮ್ಮ? ನೀನೇ ತಲೆ ಎತ್ತಕ್ಕಾಗಲ್ಲ. ಮೊದ್ಲು ಅವ್ರ ಅಲ್ಲಿಗೆ ರೀಚ್ ಆಗ್ಬೇಕಲ್ಲ. ಆಲ್ರೆಡಿ ಹೊರಟಿದಾರಲ್ಲ. ಹೊರಡೋದಿಕ್ಕೆ ರೀಚ್ ಆಗೋಕೆ ತುಂಬಾ ಡಿಫ್ರೆನ್ಸ್ ಇದೆ. ಏನಮ್ಮ ನೀನ್ ಹೇಳ್ತಿರೋದು? ಅವರು ಹೊರಟಿದ್ದಾರೆ, ಬಟ್ ಶೋಗೆ ರೀಚ್ ಆಗಲ್ಲ. ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್. ನಿತ್ಯ, ಏನಾಯ್ತು ಚಂದ್ರಿಕಾ? ಏನೋ ನಡೀತಾ ಇದೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ವಿ. ಗಂಗಾ ಎಲ್ಲ ಬಂದ್ರಲ್ಲ? ಇನ್ನೂ ಬರ್ಲಿಲ್ಲ. ಇನ್ನೂ ಬರ್ಲಿಲ್ಲ ಅಂದ್ರೆ ನಮ್ಗಿಂತ ಮುಂಚೆನೆ ಹೊರಟ್ರಲ್ಲ. ನಿತ್ಯ ಎಲ್ಲಿ ಚಂದ್ರಿಕಾ? ಇನ್ನೂ ಬರ್ಲಿಲ್ವಲ್ಲ? ನಿತ್ಯ ಬಂದಿದ್ದಾಳಲ್ಲ, ನಿಮ್ ಕಣ್ಮುಂದೆನೇ ಇದ್ದಾಳೆ. ಹೌದಾ? ಎಲ್ಲಿ? तुम्हारा नाम क्या है? ಗಂಗನ್ ತಡೆದು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಇನ್ನೇನು, ನನ್ನ ದಾಟ್ಕೊಂಡು ಅವ್ರು ಹೇಗ್ ಬರ್ತಾರೆ? ಬರೋಕ್ ಬಿಡ್ತೀನಾ? ಒಳ್ಳೆ ರೌಡಿಗಳನ್ನೇ ಕಳಿಸಿದ್ಯಲ್ಲ? ಇಲ್ಲ, ಒಳ್ಳೆಯವ್ರನ್ನ ಕಳ್ಸಿದ್ರೆ ಪಾಪ ಅಂತ ಬಿಟ್ಬಿಡ್ತಾರೆ ಅಂತ ಕ್ರೂಯಲ್ ಆಗಿರೋ ರೌಡಿಗಳನ್ನೇ ಕಳ್ಸಿದೀನಿ. ಅವರು ಆ ದೇವ್ರ ಮಾತು ಕೂಡ ಕೇಳಲ್ಲ. ಒಟ್ನಲ್ಲಿ ನಮ್ ಟೆನ್ಷನ್ ಕಡಿಮೆ ಮಾಡಿದ್ಯಮ್ಮ, ತಲೆನೋವಿಲ್ಲ. ನಿಮ್ಗೆ ಅಷ್ಟು ಟೆನ್ಷನ್ ಯಾಕೆ? ದುಡ್ಡು ತಗೊಂಡು ಅಂದ್ರೆ ನಿನ್ ನೋವು ನಿನ್ ಟೆನ್ಷನ್ ನಮ್ದಲ್ವೇನಮ್ಮ? ಎಷ್ಟಾದ್ರೂ ನಮ್ ಸ್ವಪ್ನ ಹಾಗಲ್ವಾ? ಹೌದಮ್ಮ, ಹೌದು. ನೀನ್ ಗೆದ್ರೆ ನಾವ್ ಗೆದ್ದ ಹಾಗೆ. ನಿನ್ಗೆ ನೋವಾದ್ರೆ ನಮಗೂ ನೋವಾಗತ್ತೆ. ನಮ್ಗೆ ಸ್ವಪ್ನ ಹೇಗೋ ನೀನು ಹಾಗೆ. ಅದ್ ಸರಿ, ಆ ಗಂಗಾ ಏನ್ ಬರಲ್ಲ ಅಲ್ವಾ? ಜೀವಂತವಾಗಂತೂ ಬರಲ್ಲ. ಶವ ಆಗ್ ಬಂದ್ರೆ ನಾನೇನ್ ಮಾಡೋದು? ಒಂದು ನಿಮಿಷ ನಮ್ಮ ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ಡಿಸೈನ್ ಮಾಡಿರೋ ಡ್ರೆಸ್ಸು ಫ್ಯಾಷನ್ ಶೋವರೆಗೂ ಹೋಗ್ಬಾರ್ದು ಅಂತ ಇವ್ರು ಅನ್ಕೊಂತಾ ಇದ್ದಾರೆ. ಇವರಿಗೆ ನಾವೇನು ಅಂತ ತೋರಿಸ್ತೀವಿ. ನೀವ್ ಇವ್ರ ಜೊತೆ ಫೈಟ್ ಮಾಡ್ತೀರಾ? ಮೇಡಮ್ ಅವ್ರೆ, ನಿಮ್ಗೆ ಅರ್ಥ ಆಗ್ತಿದ್ಯಾ? ಅವ್ರ ಜೆಂಟ್ಸು, ನೀವು ಲೇಡೀಸು. ಯುದ್ಧದಲ್ಲಿ ಶತ್ರುಗಳನ್ನ ಹುಡುಕಿ ಹುಡುಕಿ ಸೋಲ್ಸಿರೋ ವೀರನಾರಿ ರಾಣಿ ರುದ್ರಮ್ಮ ದೇವಿ ಹೆಣ್ಣೆ ಅಲ್ವಾ? ಬ್ರಿಟಿಷರ ಮನ್ಸಲ್ಲಿ ಭಯ ಹುಟ್ಟಿಸಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ಸಿರೋ ರಾಣಿ ಲಕ್ಷ್ಮೀಬಾಯಿ ಹೆಣ್ಣೆ ಅಲ್ವಾ? ನೀವು ಹೋಗಿ ಕಾರಲ್ಲಿ ಎಸಿ ಹಾಕೊಂಡು ಕೂತ್ಕೊಂಡು ಸಾಂಗ್ಸ್ ಕೇಳ್ತಾ ಇರಿ. ನಾವು ಇವ್ರ ವಿಷಯ ಏನೋ ನೋಡ್ತೀವಿ. ನಾಳೆ ಗಂಡ್ಸ್ರೇ ಹೋಗಿ ಕಾರಲ್ಲಿ ಕೂತಿದ್ದಾರೆ, ನೀವೇನ್ ಮುಂದೆ ಬರ್ತಿದ್ದೀರಾ? ನಿಮ್ಮನ್ನ ವಾಪಸ್ ಕಳ್ಸೋದಕ್ಕೆ ಕಾಣೋ. ಏನು ನೀವಾ? ನಿಮಗ್ ಹೇಗ್ ಹೊಡಿತೀವಿ ನೋಡ್ತಾ ಇರಿ. ನಾಣಿ ಸರ್, ಇವ್ರು ಮನುಷ್ಯ ಇಲ್ಲ ಆಟಮ್ ಬಾಂಬ್ಗಳ? ಬಾಂಬೆ ಸರ್, ಆಟಮ್ ಬಾಂಬು. ಹಾಗೊಡ್ದ್ ಬಿಟ್ರಲ್ಲ.
ಹೆಣ್ಮಕ್ಳಂದ್ರೆ ತಮಾಷೆನಾ? ಹೆಣ್ಮಕ್ಳೇ ನಿಮಗೆ ಜಯವಾಗ್ಲಿ. ಬನ್ನಿ. ಏನಾಯ್ತು ಈ ಗಂಗಾಗೆ? ಎಷ್ಟ್ ಸಲ ಕಾಲ್ ಮಾಡಿದ್ರು ತೆಗಿತಾ ಇಲ್ವಲ್ಲ? ಏನಾಯ್ತು ಮಾಮ್? ಗಂಗಾ ಇನ್ನೂ ಬರ್ಲಿಲ್ವಾ? ಅವಳಿಗೆ ಬರ್ಬೇಕು ಅಂತ ಇದೆಯೋ ಇಲ್ವೋ? ನೀನ್ ಯಾಕೆ ಮಾಮ್ ಟೆನ್ಷನ್ ಆಗ್ತೀಯಾ? ನಿತ್ಯ, ಗಂಗಾ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ನಿನ್ ಹೆಸರಲ್ಲಿ ಅವಳು ಈ ಶೋ ಗೆಲ್ಬೇಕು ಅಂತ ಇದ್ದಾಳೆ. ನಿನ್ಗೆ 3ನೇ ಸಲ ಟೈಟಲ್ ಕೊಡಿಸ್ಬೇಕು ಅಂತಿದ್ದಾಳೆ. ನಿನಗೆ ಹೆಸರು ತಂದ್ಕೊಡ್ಬೇಕು ಅಂತಿದ್ದಾಳೆ. ಆದ್ರೆ ನೀನೇನ್ ಮಾಡ್ದೆ? ಗಂಗಾನ ತಡೆಯೋದಕ್ ನೋಡ್ದೆ. ತಪ್ಪು ಮಾಡ್ದೆ ನಿತ್ಯ. ಸ್ಟಾಪ್ ಇಟ್ ಮಾಮ್. ಏನು ಅವಳು ಗೆಲ್ತಾಳೆ ಅಂದ್ಕೊಂಡಿದ್ಯಾ? ಅವಳು ಮುಖ ಗೆಲ್ತಾಳೆ. ಇದೆಲ್ಲ ನನ್ನ ಹೊರಗೆ ಎಳೆಯೋದಿಕ್ಕೆ ಅವಳು ಆಡ್ತಾ ಇರೋ ಡ್ರಾಮಾ. ನಾನು ಹೊರಗೆ ಬರೋದಕ್ಕೆ ನನ್ಗೆ ಸೆಕೆಂಡ್ ಸಾಕು ಮಾಮ್. ಆದ್ರೆ ಜೈ ಬಗ್ಗೆ ಥಿಂಕ್ ಮಾಡ್ತಿದ್ದೀನಿ. ಇಲ್ದಿದ್ರೆ ಮುಂದೆ ಹೋಗಿ ಅವಳಿಗೆ ಹಾರ್ಟ್ ಅಟ್ಯಾಕ್ ಬರೋ ಹಾಗೆ ಮಾಡ್ತಾ ಇದ್ದೆ. ನೀನು ಗಂಗಾನ ಅಪಾರ್ಥ ಮಾಡ್ಕೋತಿದ್ಯಾ ನಿತ್ಯ. ಅವಳಿಗೆ ಯಾವ ಸ್ವಾರ್ಥನೂ ಇಲ್ಲ. ಅವಳು ಜೆನ್ಯೂನ್. ಏನು ಮಾಮ್ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನೀನು ಏನ್ ಹೇಳಿದ್ರು ಅವಳಿಗೆ ರ್ಯಾಂಪ್ ಹತ್ತೋದಕ್ಕೆ ನಾನ್ ಬಿಡಲ್ಲ. ಗಂಗಾ ಗೆಲ್ತಾಳೆ ನಿತ್ಯ. ಅವಳು ಗೆದ್ರು ಅದು ನನ್ ಗೆಲುವಲ್ಲ. ಅವಳು ಸೋತ್ ಹೋದ್ರೆ ನಾನ್ ಸೋತ್ ಹಾಗೆ. ಅವಳು ಏನ್ ಮಾಡಿದ್ರು ನನಗೆ ಲಾಸೇ ಮಾಮ್. ಗಂಗಾನ ನೀನು ಪಾಸಿಟಿವ್ ಆಗಿ ತಗೋ ನಿತ್ಯ. ಎಲ್ಲ ಸರಿ ಹೋಗುತ್ತೆ. ಬಟ್ ಐ ಆಮ್ ನಾಟ್ ಹ್ಯಾಪಿ. ಆ ಗಂಗಾ ಏನ್ ಮಾಡಿದ್ರು ಸರಿ, ನಾನು ಸಂತೋಷವಾಗಿರಲ್ಲ. ಅದಕ್ಕೆ ಅವಳನ್ನ ಸ್ಟಾಪ್ ಮಾಡಕ್ ಹೋದೆ. ರೌಡಿಗಳನ್ನ ದಾಟ್ಕೊಂಡ್ ಬಂದ್ಲು. ಆದ್ರೆ ಇಲ್ಲಿಂದ ರ್ಯಾಂಪ್ ತನಕ ಹೋಗೋದು ಅಷ್ಟು ಈಸಿ ಅಲ್ಲ. ಅದು ಅವರು ನಮ್ಮವ್ರೇನಮ್ಮ. ನೀನ್ ಸೋತ್ ಹೋದ್ರೆ ಅಂತ ಪಾಪ ಬೇಜಾರ್ ಮಾಡ್ಕೊಂಡ್ರು. ನೀನ್ ನೋಡಿದ್ರೆ ಗಂಗಾ ನೀಲ್ ಬರೋದಕ್ ಬಿಟ್ಟೆ. ಆ ಗಂಗಾ ಬೇರೆ ಮಾಡೆಲ್ಸ್ ಜೊತೆ ಏನೇನೋ ಮಾತಾಡ್ತಿದ್ದಾಳೆ. ಅವಳಿಗೆ ಸ್ವಲ್ಪ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇಡೋದಿಕ್ಕೆ ಹೇಳಿ. ಕಂಟ್ರೋಲ್ ಮಾಡ್ಬೇಕಾದ್ದು ಅವಳ ಬಾಯಿ ಮಾತ್ರ ಅಲ್ಲಮ್ಮ, ಅವಳನ್ನ ಪೂರ್ತಿ ಕಂಟ್ರೋಲ್ ಮಾಡ್ಬೇಕು. ಅವಳು ರ್ಯಾಂಪ್ ಹತ್ತದೇ ಇರೋ ಹಾಗೆ ಮಾಡ್ಬಿಡ್ಬೇಕು. ಆ ಕೆಲ್ಸನೇ ಮಾಡ್ತಿದ್ದೆ. ಇದ್ರಿಂದ ಅವಳ ಕತೆ ಫಿನಿಶ್. ಇಲ್ಲಿಂದನೇ ಮನೆಗೆ ಹೋಗ್ತಾಳೆ. ಏನಮ್ಮ ಅದು? ಇದು ಅಲರ್ಜಿ ಆಗೋ ಲಿಕ್ವಿಡ್. ಈ ಲಿಕ್ವಿಡ್ ನ ಆ ಗಂಗಾ ಮಾಡ್ಕೊಳ್ಳೋ ಮೇಕಪ್ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಮುಖ ಎಲ್ಲ ಅಲರ್ಜಿ ಆಗಿ ಹಾಸ್ಪಿಟಲ್ಗೆ ಓಡ್ ಹೋಗ್ತಾಳೆ. ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ಇಂಜೆಕ್ಟ್ ಮಾಡಮ್ಮ. ನಿನ್ ಶತ್ರು ಮೇಲೆ ನೀನೇ ಸೇಡ್ ತೀರಿಸ್ಕೋ. ಹೋಗು ಹೋಗು ಹೋಗು.
ಲೈಕ್ ಹೋಗಿ ರ್ಯಾಂಪ್ ಮೇಲೆ ನೀನ್ ಹೋಗೋದು ICUಗೆ. ನನಗೆ ಬ್ಯಾಡ್ ನೇಮ್ ತರೋಕೆ ಹೊರಟಿರೋ ನಿನಗೆ ಇದ್ದೇ ಪನಿಷ್ಮೆಂಟ್. ನೀವು ಏನಾಯ್ತು? ಅವಳು ಅವ್ರು ಯಾರೋ ನಿಮಗ್ ಗೊತ್ತಾ? ಬೇಗ ಬನ್ನಿ, ಶೋಕ್ ಟೈಮ್ ಆಗ್ತಾ ಇದೆ. ನೀವ್ ಮೇಕಪ್ ಮಾಡ್ಕೋಬೇಕು. ಆ ಬುರ್ಕಾದಲ್ಲಿ ಹೋಗಿದ್ದು ಖಂಡಿತ ನಿತ್ಯಾನೇ. ಏನಾಯ್ತ್ರಿ? ಆ ಗಂಗಾ ಮೇಕಪ್ ಮಾಡ್ಕೊಂಡ್ಲಾ? ಅವಳ ಮುಖ ಎಲ್ಲ ಬೊಬ್ಬೆ ಬಂತ? ಹಾಸ್ಪಿಟಲ್ಗೆ ಹೋದ್ಲಾ? ಎಲ್ಲೂ ಹೋಗ್ಲಿಲ್ಲ, ಹಾಯಾಗಿ ಮೇಕಪ್ ಮಾಡ್ತಿದ್ದಾಳೆ. ಇದೇನ್ರಿ, ಆ ಮೇಕಪ್ ಅಲ್ಲಿ ಅಲರ್ಜಿ ಆಗೋಗೆ ಏನೋ ಹಾಕ್ತೀನಿ ಅಂತ ನಿತ್ಯ ಹೇಳಿದ್ಲಲ್ಲ? ನಿತ್ಯ ಹಾಕಿದ್ದು ಆಯ್ತು, ಗಂಗಾ ಕಂಡು ಹಿಡ್ದಿದ್ದು ಆಯ್ತು. ಆ ಗಂಗಾ ಮನುಷ್ಯಲೇನಾ ಇಲ್ಲ CC ಕ್ಯಾಮ್ರಾನಾ? ಅಬ್ಬಾ, ಹೇಗ್ರಿ ಗೊತ್ತಾಯ್ತು ಅವಳಿಗೆ? ಈ ಪ್ಲಾನ್ ಕೂಡ ಫ್ಲಾಪ್ ಏನಾ? ಅದು ಹೋದ್ರೇನು, ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಹಾ, ಏನು? ನೀವು ಪ್ಲಾನ್ ಮಾಡಿದ್ರಾ? ಆಲ್ರೆಡಿ ಅರ್ಧ ಕೆಲಸ ಪೂರ್ತಿನೂ ಆಯ್ತು. ಏನ್ ಮಾಡಿದ್ರಿ? ಗಂಗಾ ಹಾಕೋಬೇಕಾದ ಡ್ರೆಸ್ನ ಎತ್ಕೊಂಡ್ ಬಂದೆ. ಅಯ್ಯೋ, ನನ್ ಗಂಡ ಅಂತೂ ಬಂಗಾರ. ಏನಾಯ್ತು? ನಿನ್ ಮೇಕಪ್ ಪ್ಲಾನು ಫೇಲ್ ಆಯ್ತಮ್ಮ. ವಾಟ್? ಹೇಗಾಯ್ತು? ಆ ಗಂಗನ್ಗೆ ಮೈ ತುಂಬಾ ಕಣ್ಣಿದೆ. ನಿನ್ ಪ್ಲಾನು ಗೊತ್ತಾಗ್ಬಿಡ್ತು. ಶಿಟ್. ಬಟ್ ಡೋಂಟ್ ವರಿ ನಮ್ಮ, ಕ್ಲೆವರ್ ಆಗಿ ನಾನು ಗಂಗಾ ಶೋಲಿ ಹಾಕೊಳ್ಳೋ ಡ್ರೆಸ್ನ ಎತ್ಕೊಂಡ್ ಬಂದೆ. ರಿಯಲಿ? ಎಲ್ಲಿ ತೋರ್ಸಿ. ಮೊದ್ಲು ನನ್ನ ಮೆಚ್ಕೊಳ್ಳಮ್ಮ, 4-5 ಮಾತು ಹೊಗಳು. ಫಸ್ಟ್ ಡ್ರೆಸ್ ತೋರ್ಸಿ. ಅಬ್ಬೋ, ತೋರಿಸ್ರಿ. ಏನು ಹಳೆ ಸೀರೆ ಇದೆ? ನೀವು ಕರೆಕ್ಟ್ ಆಗೇ ತಂದ್ರಲ್ಲ? ಮನೆಯಿಂದನು ಈ ಬ್ರೀಫ್ ಕೇಸ್ ಅಲ್ವಾ ತಂದಿದ್ದು? ಫ್ಯಾಷನ್ ಶೋಗೆ ಈ ಸೀರೆನಾ? ಇದೇನೋ ರಾಂಗ್ ಆಗಿದ್ಯಮ್ಮ. ಇಲ್ಲ,